ಅವರೆಲ್ಲರೂ ಕೂಡ ನಾಡಿಗೆ ತಮ್ಮದೇ ಆದಂತಹ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಸರ್ಕಾರ ನೀಡುವಂತಹ ಅಲ್ಪ ಪಿಂಚಣಿಯೇ ಅವರ ಜೀವನಕ್ಕೆ ಆಧಾರ. ಆದರೆ ಈ ಪಿಂಚಣಿಗೆ ಇದೀಗ ಹಿರಿ ಜೀವಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಜಿಲ್ಲಾಡಳಿತ ಕಚೇರಿಯಲ್ಲಿ ನಿವೃತ್ತ ನೌಕರರ ಪರದಾಟ. ಪಿಂಚಣಿ ಕಚೇರಿಗೆ ಹೋಗೋದು ಬೆಟ್ಟ ಹತ್ತಿದಷ್ಟು ಕಷ್ಟ. ಕಾರ್ಮಿಕರ ಭವಿಷ್ಯ ನಿಧಿ ಕಚೇರಿಗೆ ಹೋಗೋದೇ ಸಾಹಸ. ಕೈಗಳು ನಡುಗುತ್ತಿವೆ, ಕಾಲುಗಳು ನೋಯುತ್ತಿವೆ. ಸ್ವಲ್ಪ ನಡೆದರೂ ಎದೆಯುಸಿರು, ಜೊತೆಗೆ ಉಸಿರಾಟದ ಸಮಸ್ಯೆ ಕಾಡುತ್ತಿದೆ. ನಮ್ಮ ಕಷ್ಟವನ್ನ ಕೇಳೋರ್ಯಾರು ಅಂತ ಸಂಕಟ ಪಡೋ ಹಿರಿಯ ಜೀವಗಳು. ಇವರೆಲ್ಲ ಬಾಗಲಕೋಟೆ ಜಿಲ್ಲೆಯ ನಿವೃತ್ತ ನೌಕರರು. ಕಾರ್ಮಿಕ ಭವಿಷ್ಯ ನಿಧಿಯಿಂದ ಬಂದ ಅಲ್ಪ ಪಿಂಚಣಿ ಇವರ ಜೀವನಕ್ಕೆ ಆಧಾರವಾಗಿದೆ. ಆದರೆ ಅದನ್ನು ಪಡೆಯಲು ಇನ್ನಿಲ್ಲದ ಹರಸಾಹಸ ಪಡಬೇಕಾಗಿದೆ. ಕಾರ್ಮಿಕರ ಭವಿಷ್ಯ ನಿಧಿ ಪಿಂಚಣಿದಾರರು ಪ್ರತಿ ವರ್ಷ ಜೀವನ ಪ್ರಮಾಣ ಪತ್ರವನ್ನು ಕೊಡಲು ಈ ಕಚೇರಿಗೆ ಬರುತ್ತಾರೆ. ಈ ಕಚೇರಿ ಮೊದಲು ಹಳೆ ಬಾಗಲಕೋಟೆಯಲ್ಲಿದ್ದು, ಈಗ ಅದನ್ನ ಡಿಸಿ ಕಚೇರಿಯ ಮೇಲ್ಮಹಡಿಯಲ್ಲಿ ಸ್ಥಳಾಂತರ ಮಾಡಲಾಗಿದ್ದು, ನಿವೃತ್ತ ನೌಕರರು ಕಚೇರಿ ತಲುಪುವುದೇ ಸವಾಲಿನ ಕೆಲಸವಾಗಿದೆ. 60 ರಿಂದ 80 ವರ್ಷ ವಯಸ್ಸಿನ ನಿವೃತ್ತ ನೌಕರರಲ್ಲಿ ಹಾರ್ಟ್ ಪೇಷಂಟ್, ಕೈಕಾಲು ನೋವಿನಿಂದ ಬಳಲುತ್ತಿರುವವರು, ಉಸಿರಾಟ ಸಮಸ್ಯೆ ಇರುವವರಿದ್ದಾರೆ. ಮೇಲ್ಮಹಡಿಗೆ ಹೋಗಿ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ಬರುವುದಕ್ಕೆ ಹರಸಾಹಸ ಪಡಬೇಕಾಗಿದೆ. 1 ವರ್ಷದ ಹಿಂದೆಯೇ ನಿವೃತ್ತ ನೌಕರರು ಈ ಕಚೇರಿಯನ್ನ ನೆಲಮಹಡಿಗೆ ಸ್ಥಳಾಂತರ ಮಾಡಿ ಅಂತ ಹೇಳ್ತಿದ್ದಾರೆ. ಆದರೆ ಇದುವರೆಗೂ ಕೂಡ ಆ ಕಾರ್ಯ ಆಗಿಲ್ಲ. ಇದರಿಂದ ನೊಂದ ಹಿರಿಯ ಜೀವಗಳು ಆದಷ್ಟು ಬೇಗ ಕಾರ್ಮಿಕರ ಭವಿಷ್ಯ ನಿಧಿ ಕಚೇರಿಯನ್ನ ಕೆಳಮಹಡಿಗೆ ಸ್ಥಳಾಂತರಿಸಿ ಅಂತ ಮನವಿ ಮಾಡುತ್ತಿದ್ದಾರೆ. ಪೆನ್ಷನ್ ತಗೋತಿದ್ದೀನಿ. ಪ್ರತಿ ವರ್ಷ ಏನಾದ್ರು ನಾವು ಇಲ್ಲಿ ಜೀವನ ಪ್ರಮಾಣ ಪತ್ರ ಕೊಡ್ಲಿಕ್ಕೆ ಡಿಸಿ ಆಫೀಸ್ಗೆ ಬರಬೇಕಾಗ್ತದೆ. ಮೊದಲೇಕಿಂದ ಈ ಆಫೀಸ್ ಏನಾದ್ರು ಬಾಗಲಕೋಟೆಯಲ್ಲಿ, ಹಳೆ ಬಾಗಲಕೋಟೆಯಲ್ಲಿ ಇತ್ತು. ಸುಮಾರು 3-4 ವರ್ಷ ನಂತರ ಇದನ್ನ ಶಿಫ್ಟ್ ಮಾಡಿದ್ದಾರೆ. 3 ವರ್ಷ ಹಿಂದೆ ಶಿಫ್ಟ್ ಮಾಡಿದ್ದಾರೆ. ಇದೇನಾದ್ರು ಆಫೀಸ್ ಇಲ್ಲಿ ಏನಾದ್ರು 3ನೇ ಅಂತಸ್ತಿಗೆ ಶಿಫ್ಟ್ ಮಾಡೋದ್ರಿಂದ ನಾವೆಲ್ಲ 60 ವರ್ಷ ಮೇಲ್ಪಟ್ಟವರು ಇಲ್ಲಿ ಬರೋದ್ರಿಂದ ಮೇಲ್ ಹತ್ತಲಿಕ್ಕೆ ಬಹಳ ತೊಂದರೆ ಆಗ್ತದೆ. ಸಾಕಷ್ಟು ಜನರಿಗೆ ಕಾಲು ನೋವು ಇರ್ತದೆ, ಬಿಪಿ ಇರ್ತದೆ, ಶುಗರ್ ಇರ್ತದೆ. ಹಿಂಗೆಲ್ಲ ನಾವು ಪ್ರತಿಯೊಬ್ಬರು ಮೇಲೆ ಹತ್ತಲಿಕ್ಕೆ ಬಹಳ ತೊಂದರೆ ಆಗ್ತದೆ. ಅದ್ರ ಸಲುವಾಗಿ ಏನಾದ್ರು ಡಿಸಿ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಈ ಆಫೀಸ್ ಏನಾದ್ರು ತಳಗಿನ ಅಂತಸ್ತಿಗೆ ಶಿಫ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದೀವಿ. ಅವ್ರೇನು ಡಿಸಿ ಅವ್ರನ್ನ ಸಮರ್ಪಕವಾಗಿ ಉತ್ತರಿಸಿ ನಾವೇನಾದ್ರು ಈ ವಾರದೊಳಗಾಗಿ ನಾವೇನಾದ್ರು ಅದನ್ನ ಕೆಳಗಿನ ಅಂತಸ್ತಿಗೆ ಶಿಫ್ಟ್ ಮಾಡಲಿಕ್ಕೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಕಾರ್ಮಿಕರ ಭವಿಷ್ಯ ನಿಧಿ ಕಚೇರಿಗೆ ಪ್ರತಿನಿತ್ಯ 100 ನಿವೃತ್ತಿ ನೌಕರರು ಬರುತ್ತಾರೆ. ತಮ್ಮ ಪಿಂಚಣಿ ಸೇರಿ ವಿವಿಧ ಸೌಲಭ್ಯಗಳ ಕೆಲಸ ಕಾರ್ಯಗಳಿಗಾಗಿ ಈ ಕಚೇರಿಗೆ ಬರ್ತಾನೆ ಇರ್ತಾರೆ. ಆದರೆ ತಮ್ಮ ಕೆಲಸ ಕಾರ್ಯಗಳಿಗೆ ಬರುವಂತಹ ನೌಕರರಿಗೆ ಕಚೇರಿಗೆ ಹೋಗೋದು ಬೆಟ್ಟ ಹತ್ತಿದ ಸಾಹಸಮಯ ಕೆಲಸವಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಿದಂತಹ ಡಿಸಿ ಸಂಗಪ್ಪ ಅವರು ಆದಷ್ಟು ಬೇಗ ಕಚೇರಿಯನ್ನ ಕೆಳಮಹಡಿಗೆ ಸ್ಥಳಾಂತರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಧಾರ್ ಕೊಡ್ಲಿಕ್ಕೆ ಎಲ್ಲ ಫಸ್ಟ್ ಫ್ಲೋರ್ ಅಲ್ಲಿ ಇದೆ, ಹತ್ತಲಿಕ್ಕೆ ಕಷ್ಟ ಆಗ್ತದೆ. ಅದನ್ನು ಕೂಡ ಗಮನಿಸಿ ಈಗಾಗಲೇ ಹೇಳಿದ್ದೀನಿ. ಇನ್ನೊಂದು ವಾರದಲ್ಲಿ ಒಂದು ಬೇರೆ ಕೊಠಡಿಯಲ್ಲಿ ಇದು ಮಾಡಿ ವ್ಯವಸ್ಥೆ ಮಾಡಲಿಕ್ಕೆ, ಪರ್ಯಾಯ ವ್ಯವಸ್ಥೆ ಮಾಡಲಿಕ್ಕೆ ಸಿದ್ಧತೆ ಮಾಡಿದೆ. ಪೆನ್ಷನ್ ಆಗಲಿ, ಆಧಾರ್ ಆಗಲಿ ನಾನು ಕೂಡ ಗಮನಿಸಿದ್ದೀನಿ. ಫಸ್ಟ್ ಫ್ಲೋರ್ ಅಲ್ಲಿ ಸ್ಟೆಪ್ಸ್ ಜಾಸ್ತಿ ಇದೆ. ವಯಸ್ಸಾದವ್ರಿಗೆ, ಸಣ್ಣ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಅದೊಂದು ಎಲ್ಲಿ ನಮ್ಮದು ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆಯಲ್ಲ ಯಾವುದಾರ ಒಂದು ಸ್ಥಳದಲ್ಲಿ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆ ಮಾಡಲಿಕ್ಕೆ ನಾವು ಎಡಿಸಿ ಅವರಿಗೆ ಸೂಚನೆ ಕೊಟ್ಟಿದ್ದೀನಿ. ಇನ್ನೊಂದು ವಾರದಲ್ಲಿ ಅದನ್ನು ಪ್ರಾರಂಭಿಸ್ತೀವಿ. ಹಿರಿಯ ಜೀವಗಳಿಗೆ ಡಿಸಿ ಸೂಕ್ತ ಭರವಸೆ ನೀಡಿದ್ದು ಆದಷ್ಟು ಬೇಗ ಕೆಳಮಹಡಿಗೆ ಕಚೇರಿ ಸ್ಥಳಾಂತರವಾಗಬೇಕಾಗಿದೆ. ಸಿದ್ದು ತುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಅವರೆಲ್ಲರೂ ಕೂಡ ನಾಡಿಗೆ ತಮ್ಮದೇ ಆದಂತಹ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಸರ್ಕಾರ ನೀಡುವಂತಹ ಅಲ್ಪ ಪಿಂಚಣಿಯೇ ಅವರ ಜೀವನಕ್ಕೆ ಆಧಾರ. ಆದರೆ ಈ ಪಿಂಚಣಿಗೆ ಇದೀಗ ಹಿರಿ ಜೀವಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಜಿಲ್ಲಾಡಳಿತ ಕಚೇರಿಯಲ್ಲಿ ನಿವೃತ್ತ ನೌಕರರ ಪರದಾಟ. ಪಿಂಚಣಿ ಕಚೇರಿಗೆ ಹೋಗೋದು ಬೆಟ್ಟ ಹತ್ತಿದಷ್ಟು ಕಷ್ಟ. ಕಾರ್ಮಿಕರ ಭವಿಷ್ಯ ನಿಧಿ ಕಚೇರಿಗೆ ಹೋಗೋದೇ ಸಾಹಸ. ಕೈಗಳು ನಡುಗುತ್ತಿವೆ, ಕಾಲುಗಳು ನೋಯುತ್ತಿವೆ. ಸ್ವಲ್ಪ ನಡೆದರೂ ಎದೆಯುಸಿರು, ಜೊತೆಗೆ ಉಸಿರಾಟದ ಸಮಸ್ಯೆ ಕಾಡುತ್ತಿದೆ. ನಮ್ಮ ಕಷ್ಟವನ್ನ ಕೇಳೋರ್ಯಾರು ಅಂತ ಸಂಕಟ ಪಡೋ ಹಿರಿಯ ಜೀವಗಳು. ಇವರೆಲ್ಲ ಬಾಗಲಕೋಟೆ ಜಿಲ್ಲೆಯ ನಿವೃತ್ತ ನೌಕರರು. ಕಾರ್ಮಿಕ ಭವಿಷ್ಯ ನಿಧಿಯಿಂದ ಬಂದ ಅಲ್ಪ ಪಿಂಚಣಿ ಇವರ ಜೀವನಕ್ಕೆ ಆಧಾರವಾಗಿದೆ. ಆದರೆ ಅದನ್ನು ಪಡೆಯಲು ಇನ್ನಿಲ್ಲದ ಹರಸಾಹಸ ಪಡಬೇಕಾಗಿದೆ. ಕಾರ್ಮಿಕರ ಭವಿಷ್ಯ ನಿಧಿ ಪಿಂಚಣಿದಾರರು ಪ್ರತಿ ವರ್ಷ ಜೀವನ ಪ್ರಮಾಣ ಪತ್ರವನ್ನು ಕೊಡಲು ಈ ಕಚೇರಿಗೆ ಬರುತ್ತಾರೆ.
ಈ ಕಚೇರಿ ಮೊದಲು ಹಳೆ ಬಾಗಲಕೋಟೆಯಲ್ಲಿದ್ದು ಈಗ ಅದನ್ನ ಡಿಸಿ ಕಚೇರಿಯ ಮೇಲ್ಮಹಡಿಯಲ್ಲಿ ಸ್ಥಳಾಂತರ ಮಾಡಲಾಗಿದ್ದು ನಿವೃತ್ತ ನೌಕರರು ಕಚೇರಿ ತಲುಪುವುದೇ ಸವಾಲಿನ ಕೆಲಸವಾಗಿದೆ. 60 ರಿಂದ 80 ವರ್ಷ ವಯಸ್ಸಿನ ನಿವೃತ್ತ ನೌಕರರಲ್ಲಿ ಹಾರ್ಟ್ ಪೇಷಂಟ್, ಕೈಕಾಲು ನೋವಿನಿಂದ ಬಳಲುತ್ತಿರುವವರು, ಉಸಿರಾಟ ಸಮಸ್ಯೆ ಇರುವವರಿದ್ದಾರೆ. ಮೇಲ್ಮಹಡಿಗೆ ಹೋಗಿ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ಬರುವುದಕ್ಕೆ ಹರಸಾಸ ಪಡಬೇಕಾಗಿದೆ. 1 ವರ್ಷದ ಹಿಂದೆಯೇ ನಿವೃತ್ತ ನೌಕರರು ಈ ಕಚೇರಿಯನ್ನ ನೆಲಮಹಡಿಗೆ ಸ್ಥಳಾಂತರ ಮಾಡಿ ಅಂತ ಹೇಳ್ತಿದ್ದಾರೆ. ಆದರೆ ಇದುವರೆಗೂ ಕೂಡ ಆ ಕಾರ್ಯ ಆಗಿಲ್ಲ. ಇದರಿಂದ ನೊಂದ ಹಿರಿಯ ಜೀವಗಳು ಆದಷ್ಟು ಬೇಗ ಕಾರ್ಮಿಕರ ಭವಿಷ್ಯ ನಿಧಿ ಕಚೇರಿಯನ್ನ ಕೆಳಮಹಡಿಗೆ ಸ್ಥಳಾಂತರಿಸಿ ಅಂತ ಮನವಿ ಮಾಡುತ್ತಿದ್ದಾರೆ. ಪೆನ್ಷನ್ ತಗೋತಿದ್ದೀನಿ. ಪ್ರತಿ ವರ್ಷ ಏನಾದ್ರು ನಾವು ಇಲ್ಲಿ ಜೀವನ ಪ್ರಮಾಣ ಪತ್ರ ಕೊಡ್ಲಿಕ್ಕೆ ಡಿಸಿ ಆಫೀಸ್ಗೆ ಬರಬೇಕಾಗ್ತದೆ. ಮೊದಲೇಕಿನ ಈ ಆಫೀಸ್ ಏನಾದ್ರು ಬಾಗಲಕೋಟೆಯಲ್ಲಿ ಹಳೆ ಬಾಗಲಕೋಟೆಯಲ್ಲಿ ಇತ್ತು. ಸುಮಾರು 3-4 ವರ್ಷ ನಂತರ ಇದನ್ನ ಶಿಫ್ಟ್ ಮಾಡಿದ್ದಾರೆ. 3 ವರ್ಷ ಹಿಂದೆ ಶಿಫ್ಟ್ ಮಾಡಿದ್ದಾರೆ. ಇದೇನಾದ್ರು ಆಫೀಸ್ ಇಲ್ಲಿ ಏನಾದ್ರು 3ನೇ ಅಂತಸ್ತಿಗೆ ಶಿಫ್ಟ್ ಮಾಡಿದ್ರಿಂದ ನಾವೆಲ್ಲ 60 ವರ್ಷ ಮೇಲ್ಪಟ್ಟವರು ಇಲ್ಲಿ ಬರೋದ್ರಿಂದ ಮೇಲ್ ಹತ್ತಲಿಕ್ಕೆ ಬಹಳ ತೊಂದರೆ ಆಗ್ತದೆ. ಅಲ್ಲಿ ಸಾಕಷ್ಟು ಜನರಿಗೆ ಕಾಲು ನೋವು ಇರ್ತದೆ, ಬಿಪಿ ಇರ್ತದೆ, ಶುಗರ್ ಇರ್ತದೆ. ಹಿಂಗೆಲ್ಲ ಏನೋ ಪ್ರತಿಯೊಬ್ಬರು ಮೇಲೆ ಹತ್ತಲಿಕ್ಕೆ ಬಹಳ ತೊಂದರೆ ಆಗ್ತದೆ. ಅದ್ರ ಸಲುವಾಗಿ ಏನಾದ್ರು ಡಿಸಿ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಈ ಆಫೀಸ್ ಏನಾದ್ರು ತೆಳಗಿನ ಅಂತಸ್ತಿಗೆ ಶಿಫ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದೀವಿ. ಅವ್ರೇನು ಡಿಸಿ ಅವ್ರನ್ನ ಸಮರ್ಪಕವಾಗಿ ಉತ್ತರಿಸಿ ನಾವೇನಾದ್ರು ಈ ವಾರದೊಳಗಾಗಿ ನಾವೇನಾದ್ರು ಅದನ್ನ ಕೆಳಗಿನ ಅಂತಸ್ತಿಗೆ ಶಿಫ್ಟ್ ಮಾಡಲಿಕ್ಕೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಕಾರ್ಮಿಕರ ಭವಿಷ್ಯ ನಿಧಿ ಕಚೇರಿಗೆ ಪ್ರತಿನಿತ್ಯ ನೂರಾರು ನಿವೃತ್ತಿ ನೌಕರರು ಬರುತ್ತಾರೆ. ತಮ್ಮ ಪಿಂಚಣಿ ಸೇರಿ ವಿವಿಧ ಸೌಲಭ್ಯಗಳ ಕೆಲಸ ಕಾರ್ಯಗಳಿಗಾಗಿ ಈ ಕಚೇರಿಗೆ ಬರ್ತಾನೆ ಇರ್ತಾರೆ. ಆದರೆ ತಮ್ಮ ಕೆಲಸ ಕಾರ್ಯಗಳಿಗೆ ಬರುವಂತಹ ನೌಕರರಿಗೆ ಕಚೇರಿಗೆ ಹೋಗುವುದು ಬೆಟ್ಟ ಹತ್ತಿದ ಸಾಹಸಮಯ ಕೆಲಸವಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಿದಂತಹ ಡಿಸಿ ಸಂಗಪ್ಪ ಅವರು ಆದಷ್ಟು ಬೇಗ ಕಚೇರಿಯನ್ನ ಕೆಳಮಹಡಿಗೆ ಸ್ಥಳಾಂತರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಧಾರ್ ಕೊಡ್ಲಿಕ್ಕೆ ಎಲ್ಲ ಫಸ್ಟ್ ಫ್ಲೋರ್ ಅಲ್ಲಿ ಇದೆ, ಹತ್ತಲಿಕ್ಕೆ ಕಷ್ಟ ಆಗ್ತದೆ. ಅದನ್ನು ಕೂಡ ಗಮನಿಸಿ ಈಗಾಗಲೇ ಹೇಳಿದ್ದೀನಿ. ಇನ್ನೊಂದು ವಾರದಲ್ಲಿ ಒಂದು ಬೇರೆ ಕೊಠಡಿಯಲ್ಲಿ ಇದು ಮಾಡಿ ವ್ಯವಸ್ಥೆ ಮಾಡಲಿಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಲಿಕ್ಕೆ ಸಿದ್ಧತೆ ಮಾಡಿದೆ. ಪೆನ್ಷನ್ ಆಗಲಿ ಆಧಾರ್ ಆಗಲಿ ನಾನು ಕೂಡ ಗಮನಿಸಿದ್ದೀನಿ. ಫಸ್ಟ್ ಫ್ಲೋರ್ ಅಲ್ಲಿ 2 ಸ್ಟೆಪ್ಸ್ ಜಾಸ್ತಿ ಇದೆ. ವಯಸ್ಸಾದವ್ರಿಗೆ ಸಣ್ಣ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಅದೊಂದು ಎಲ್ಲಿ ನಮ್ಮದು ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆಯಲ್ಲ ಯಾವುದಾರ ಒಂದು ಸ್ಥಳದಲ್ಲಿ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆ ಮಾಡಲಿಕ್ಕೆ ನಾವು ಎಡಿಸಿ ಅವರು ಸೂಚನೆ ಕೊಟ್ಟಿದ್ದೀನಿ. ಇನ್ನೊಂದು ವಾರದಲ್ಲಿ ಅದನ್ನು ಪ್ರಾರಂಭಿಸ್ತೀವಿ. ಹಿರಿಯ ಜೀವಗಳಿಗೆ ಡಿಸಿ ಸೂಕ್ತ ಭರವಸೆ ನೀಡಿದ್ದು ಆದಷ್ಟು ಬೇಗ ಕೆಳಮಹಡಿಗೆ ಕಚೇರಿ ಸ್ಥಳಾಂತರವಾಗಬೇಕಾಗಿದೆ. ಸಿದ್ದು ತುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಅವರೆಲ್ಲರೂ ಕೂಡ ನಾಡಿಗೆ ತಮ್ಮದೇ ಆದಂತಹ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಸರ್ಕಾರ ನೀಡುವಂತಹ ಅಲ್ಪ ಪಿಂಚಣಿಯೇ ಅವರ ಜೀವನಕ್ಕೆ ಆಧಾರ. ಆದರೆ ಈ ಪಿಂಚಣಿಗೆ ಇದೀಗ ಹಿರಿಯ ಜೀವಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಜಿಲ್ಲಾಡಳಿತ ಕಚೇರಿಯಲ್ಲಿ ನಿವೃತ್ತ ನೌಕರರ ಪರದಾಟ. ಪಿಂಚಣಿ ಕಚೇರಿಗೆ ಹೋಗೋದು ಬೆಟ್ಟ ಹತ್ತಿದಷ್ಟು ಕಷ್ಟ. ಕಾರ್ಮಿಕರ ಭವಿಷ್ಯ ನಿಧಿ ಕಚೇರಿಗೆ ಹೋಗೋದೇ ಸಾಹಸ. ಕೈಗಳು ನಡುಗುತ್ತಿವೆ, ಕಾಲುಗಳು ನೋಯುತ್ತಿವೆ. ಸ್ವಲ್ಪ ನಡೆದರೂ ಎದೆಯುಸಿರು, ಜೊತೆಗೆ ಉಸಿರಾಟದ ಸಮಸ್ಯೆ ಕಾಡುತ್ತಿದೆ. ನಮ್ಮ ಕಷ್ಟವನ್ನ ಕೇಳೋರ್ಯಾರು ಅಂತ ಸಂಕಟ ಪಡೋ ಹಿರಿಯ ಜೀವಗಳು. ಇವರೆಲ್ಲ ಬಾಗಲಕೋಟೆ ಜಿಲ್ಲೆಯ ನಿವೃತ್ತ ನೌಕರರು. ಕಾರ್ಮಿಕ ಭವಿಷ್ಯ ನಿಧಿಯಿಂದ ಬಂದ ಅಲ್ಪ ಪಿಂಚಣಿ ಇವರ ಜೀವನಕ್ಕೆ ಆಧಾರವಾಗಿದೆ. ಆದರೆ ಅದನ್ನ ಪಡೆಯಲು ಇನ್ನಿಲ್ಲದ ಹರಸಾಹಸ ಪಡಬೇಕಾಗಿದೆ. ಕಾರ್ಮಿಕರ ಭವಿಷ್ಯ ನಿಧಿ ಪಿಂಚಣಿದಾರರು ಪ್ರತಿ ವರ್ಷ ಜೀವನ ಪ್ರಮಾಣ ಪತ್ರವನ್ನ ಕೊಡಲು ಈ ಕಚೇರಿಗೆ ಬರುತ್ತಾರೆ. ಈ ಕಚೇರಿ ಮೊದಲು ಹಳೆ ಬಾಗಲಕೋಟೆಯಲ್ಲಿದ್ದು ಈಗ ಅದನ್ನ ಡಿಸಿ ಕಚೇರಿಯ ಮೇಲ್ಮಹಡಿಯಲ್ಲಿ ಸ್ಥಳಾಂತರ ಮಾಡಲಾಗಿದ್ದು ನಿವೃತ್ತ ನೌಕರರು ಕಚೇರಿ ತಲುಪುವುದೇ ಸವಾಲಿನ ಕೆಲಸವಾಗಿದೆ. 60 ರಿಂದ 80 ವರ್ಷ ವಯಸ್ಸಿನ ನಿವೃತ್ತ ನೌಕರರಲ್ಲಿ ಹಾರ್ಟ್ ಪೇಷಂಟ್, ಕೈಕಾಲು ನೋವಿನಿಂದ ಬಳಲುತ್ತಿರುವವರು, ಉಸಿರಾಟ ಸಮಸ್ಯೆ ಇರುವವರಿದ್ದಾರೆ. ಮೇಲ್ಮಹಡಿಗೆ ಹೋಗಿ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ಬರುವುದಕ್ಕೆ ಹರಸಾಸ ಪಡಬೇಕಾಗಿದೆ. 1 ವರ್ಷದ ಹಿಂದೆಯೇ ನಿವೃತ್ತ ನೌಕರರು ಈ ಕಚೇರಿಯನ್ನ ನೆಲಮಹಡಿಗೆ ಸ್ಥಳಾಂತರ ಮಾಡಿ ಅಂತ ಹೇಳ್ತಿದ್ದಾರೆ. ಆದರೆ ಇದುವರೆಗೂ ಕೂಡ ಆ ಕಾರ್ಯ ಆಗಿಲ್ಲ. ಇದರಿಂದ ನೊಂದ ಹಿರಿಯ ಜೀವಗಳು ಆದಷ್ಟು ಬೇಗ ಕಾರ್ಮಿಕರ ಭವಿಷ್ಯ ನಿಧಿ ಕಚೇರಿಯನ್ನ ಕೆಳಮಹಡಿಗೆ ಸ್ಥಳಾಂತರಿಸಿ ಅಂತ ಮನವಿ ಮಾಡುತ್ತಿದ್ದಾರೆ. ಪೆನ್ಷನ್ ತಗೋತಿದ್ದೀನಿ. ಪ್ರತಿ ವರ್ಷ ಏನಾದ್ರು ನಾವು ಇಲ್ಲಿ ಜೀವನ ಪ್ರಮಾಣ ಪತ್ರ ಕೊಡ್ಲಿಕ್ಕೆ ಡಿಸಿ ಆಫೀಸ್ಗೆ ಬರಬೇಕಾಗ್ತದೆ. ಮೊದಲೇಕಿನ ಈ ಆಫೀಸ್ ಏನಾದ್ರು ಬಾಗಲಕೋಟೆಯಲ್ಲಿ ಹಳೆ ಬಾಗಲಕೋಟೆಯಲ್ಲಿ ಇತ್ತು. ಸುಮಾರು 3-4 ವರ್ಷ ನಂತರ ಇದನ್ನ ಶಿಫ್ಟ್ ಮಾಡಿದ್ದಾರೆ. 3 ವರ್ಷ ಹಿಂದೆ ಶಿಫ್ಟ್ ಮಾಡಿದ್ದಾರೆ. ಇದೇನಾದ್ರು ಆಫೀಸ್ ಇಲ್ಲಿ ಏನಾದ್ರು 3ನೇ ಅಂತಸ್ತಿಗೆ ಶಿಫ್ಟ್ ಮಾಡಿದ್ರಿಂದ ನಾವೆಲ್ಲ 60 ವರ್ಷ ಮೇಲ್ಪಟ್ಟವರು ಇಲ್ಲಿ ಬರೋದ್ರಿಂದ ಮೇಲ್ ಹತ್ತಲಿಕ್ಕೆ ಬಹಳ ತೊಂದರೆ ಆಗ್ತದೆ. ಅಲ್ಲಿ ಸಾಕಷ್ಟು ಜನರಿಗೆ ಕಾಲು ನೋವು ಇರ್ತದೆ, ಬಿಪಿ ಇರ್ತದೆ, ಶುಗರ್ ಇರ್ತದೆ. ಹಿಂಗೆಲ್ಲ ಏನೋ ಪ್ರತಿಯೊಬ್ಬರು ಮೇಲೆ ಹತ್ತಲಿಕ್ಕೆ ಬಹಳ ತೊಂದರೆ ಆಗ್ತದೆ. ಅದ್ರ ಸಲುವಾಗಿ ಏನಾದ್ರು ಡಿಸಿ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಈ ಆಫೀಸ್ ಏನಾದ್ರು ತೆಳಗಿನ ಅಂತಸ್ತಿಗೆ ಶಿಫ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದೀವಿ. ಅವ್ರೇನು ಡಿಸಿ ಅವ್ರನ್ನ ಸಮರ್ಪಕವಾಗಿ ಉತ್ತರಿಸಿ ನಾವೇನಾದ್ರು ಈ ವಾರದೊಳಗಾಗಿ ನಾವೇನಾದ್ರು ಅದನ್ನ
ಕೆಳಗಿನ ಅಂತಸ್ತಿಗೆ ಶಿಫ್ಟ್ ಮಾಡಲಿಕ್ಕೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಕಾರ್ಮಿಕರ ಭವಿಷ್ಯ ನಿಧಿ ಕಚೇರಿಗೆ ಪ್ರತಿನಿತ್ಯ ನೂರಾರು ನಿವೃತ್ತಿ ನೌಕರರು ಬರುತ್ತಾರೆ. ತಮ್ಮ ಪಿಂಚಣಿ ಸೇರಿ ವಿವಿಧ ಸೌಲಭ್ಯಗಳ ಕೆಲಸ ಕಾರ್ಯಗಳಿಗಾಗಿ ಈ ಕಚೇರಿಗೆ ಬರ್ತಾನೆ ಇರ್ತಾರೆ. ಆದರೆ ತಮ್ಮ ಕೆಲಸ ಕಾರ್ಯಗಳಿಗೆ ಬರುವಂತಹ ನೌಕರರಿಗೆ ಕಚೇರಿಗೆ ಹೋಗುವುದು ಬೆಟ್ಟ ಹತ್ತಿದ ಸಾಹಸಮಯ ಕೆಲಸವಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಿದಂತಹ ಡಿಸಿ ಸಂಗಪ್ಪ ಅವರು ಆದಷ್ಟು ಬೇಗ ಕಚೇರಿಯನ್ನ ಕೆಳಮಹಡಿಗೆ ಸ್ಥಳಾಂತರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಧಾರ್ ಕೊಡ್ಲಿಕ್ಕೆ ಎಲ್ಲ ಫಸ್ಟ್ ಫ್ಲೋರ್ ಅಲ್ಲಿ ಇದೆ, ಹತ್ತಲಿಕ್ಕೆ ಕಷ್ಟ ಆಗ್ತದೆ. ಅದನ್ನು ಕೂಡ ಗಮನಿಸಿ ಈಗಾಗಲೇ ಹೇಳಿದ್ದೀನಿ. ಇನ್ನೊಂದು ವಾರದಲ್ಲಿ ಒಂದು ಬೇರೆ ಕೊಠಡಿಯಲ್ಲಿ ಇದು ಮಾಡಿ ವ್ಯವಸ್ಥೆ ಮಾಡಲಿಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಲಿಕ್ಕೆ ಸಿದ್ಧತೆ ಮಾಡಿದೆ. ಪೆನ್ಷನ್ ಆಗಲಿ ಆಧಾರ್ ಆಗಲಿ ನಾನು ಕೂಡ ಗಮನಿಸಿದ್ದೀನಿ. ಫಸ್ಟ್ ಫ್ಲೋರ್ ಅಲ್ಲಿ 2 ಸ್ಟೆಪ್ಸ್ ಜಾಸ್ತಿ ಇದೆ. ವಯಸ್ಸಾದವ್ರಿಗೆ ಸಣ್ಣ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಅದೊಂದು ಎಲ್ಲಿ ನಮ್ಮದು ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆಯಲ್ಲ ಯಾವುದಾರ ಒಂದು ಸ್ಥಳದಲ್ಲಿ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆ ಮಾಡಲಿಕ್ಕೆ ನಾವು ADC ಅವರಿಗೆ ಸೂಚನೆ ಕೊಟ್ಟಿದ್ದೀನಿ. ಇನ್ನೊಂದು ವಾರದಲ್ಲಿ ಅದನ್ನು ಪ್ರಾರಂಭಿಸ್ತೀವಿ. ಹಿರಿಯ ಜೀವಗಳಿಗೆ ಡಿಸಿ ಸೂಕ್ತ ಭರವಸೆ ನೀಡಿದ್ದು ಆದಷ್ಟು ಬೇಗ ಕೆಳಮಹಡಿಗೆ ಕಚೇರಿ ಸ್ಥಳಾಂತರವಾಗಬೇಕಾಗಿದೆ. ಸಿದ್ದು ತುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.